ನಮಸ್ಕಾರ ಎಲ್ಲ ರೈತ ಮಿತ್ರರಿಗೂ ರೈತ ಬಾಂಧವರಿಗೂ. ಇವತ್ತು ನನ್ನ ಹೆಸರು ದೇವರಾಜ್ ಅಂತ. ಇವತ್ತು ವೆರಿ ಇಂಪಾರ್ಟೆಂಟ್ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲರೂ ಈ ವಿಡಿಯೋನ ತಪ್ಪದೆ ಮುಗಿಯವರೆಗೂ ಈ ವಿಡಿಯೋ ನೋಡಿ. ಇದರಲ್ಲಿ ಏನು ಬೆನಿಫಿಟ್ ಇದೆ, ಏನು ನಿಮಗೆ ಮಾಹಿತಿ ಇದೆ ಅಂತ ಒಂದು ಅದ್ಭುತವಾದಂಥ ಒಂದು ಮಾಹಿತಿ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ ಸ್ನೇಹಿತರೆ, ರೈತ ಬಾಂಧವರೇ. ಭಾಳತ್ತು ವಿಡಿಯೋ ನಾನು ಮಾಡಲ್ಲ, ಸ್ವಲ್ಪರಲ್ಲಿ ಮುಗಿಸ್ತೀನಿ, ಮುಗಿಯೋರಿಗೆ ನೋಡಿ. ಏನಪ್ಪ ಅಂತಂದರೆ, ಇವತ್ತು ಈ ಗ್ರೂಪನ್ನು ನಾವು ರೈತ ಮಿತ್ರನ ಒಂದು ಗ್ರೂಪನ್ನ ಕ್ರಿಯೇಟ್ ಮಾಡಿದ್ದೀವಿ. ಇದರಲ್ಲಿ ಸುಮಾರು 390 ಜನ ಇದ್ದಾರೆ. 2.5-3 ತಿಂಗಳಿಂದ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀವಿ. ರೈತ ಮಿತ್ರರಿಗೂ ಎಲ್ಲ ಬೆಳೆಯ ಮಾಹಿತಿಯನ್ನು ನಾವು ವಾರದಲ್ಲಿ 4-5 ಸಲ ಬೆಳೆಯ ರೇಟನ್ನು ಹಾಕ್ತಾಯಿದ್ದೀವಿ. ಎಲ್ಲರೂ ನೋಡ್ತಾ ಇದ್ದೀರಾ, ತುಂಬ ಸಂತೋಷ. ಇವತ್ತು ನಿಮಗೆ ಯಾವ ಥರ ನಾವು ಮುಂದೆ ಹೋಗ್ಬೇಕು, ಯಾವ ಥರ ಬೀಜದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಟಾಪಿಕ್ ಮಾತಾಡ್ತೀವಿ ರೈತ ಬಂದವರೇ. ಏನಪ್ಪ ಅಂತಂದರೆ, ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಆಲ್ರೆಡಿ ನಾನು ವಿಡಿಯೋಗಳನ್ನು ಗ್ರೂಪಲ್ಲಿ ಬಿಟ್ಟಿದ್ದೀನಿ. ಈ ವರ್ಷ ಕೃಷಿ ಇಲಾಖೆ ಹೇಳ್ತಾ ಇದೆ, ಹವಾಮಾನ ಇಲಾಖೆ ಹೇಳ್ತಾ ಇದೆ ಮಳೆ ಚೆನ್ನಾಗಿರುತ್ತೆ. ತುಂಬ ಖುಷಿ ಆಯಿತು. ಮಳೆ ಚೆನ್ನಾಗಿ ಆದರೆ ಎಲ್ಲ ರೈತ ಬಾಂಧವರು ಅದ್ಭುತವಾದಂಥ ಬೆಳೆ ಬೆಳಿಬೋದು, ಒಳ್ಳೆ ಬೆಳೆನ ಬೆಳೆದು ಒಳ್ಳೆ ಸಮೃದ್ಧಿ ಆಗ್ಬೋದು ಅಂತ ನಾನು ಖುಷಿ ಪಡ್ತಾ ಇದ್ದೀನಿ. ಕೆಲವೊಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ದೊಡ್ಡ ಶರಣರು ತಾತನವರು ಹೇಳಿದ್ದಾರೆ ಮಳೆ ಚೆನ್ನಾಗಿದೆ ಅಂತ. ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಕೇಳೋ, ಮಳೆ ಬಂದರೆ ಒಂದು ರೈತ ಕಂಡ ಕನಸು, ರೈತ ಮಾಡೋ ಶ್ರಮ ಯಾವತ್ತಿದ್ರೂ ಪಾಸಾಗುತ್ತೆ ಸ್ನೇಹಿತರೆ. ಅದ್ರಿಗೋಸ್ಕರ ಇನ್ನೇನು ಏಪ್ರಿಲ್ ತಿಂಗಳ ಮುಗಿಯಕ್ಕೆ ಬಂತು, ಮೇ ತಿಂಗಳ ಬಂತು. ಎಲ್ಲರೂ ಅಲ್ಲಲ್ಲಿ ಮಳೆ ಬೀಳ್ತಾ ಇದೆ. ಎಲ್ಲರೂ ಇವತ್ತು ಉಳುಮೆ ಮಾಡಿ ಮಡಿಕೆ ಹೊಡಿತಾ ಇದ್ದಾರೆ, ಟಿಲ್ಲರ್ ಹೊಡಿತಾ ಇದ್ದಾರೆ. ಯಾತಕ್ಕೋಸ್ಕರ ಕುಂಟೆ ಹೊಡಿತಾ ಇದ್ದಾರೆ ಅಂದರೆ, ಜೂನ್ ತಿಂಗಳಲ್ಲಿ ಒಂದು ಮೃಗಶಿರ ಒಂದು ಕಾರ್ತಿ ಬರುತ್ತೆ. ಅದರಲ್ಲಿ ಎಲ್ಲರೂ ಬಿತ್ತನೆ ಮಾಡ್ಬೇಕಂತ ಕಾಯ್ತಾ ಇದ್ದೀರಿ ರೈತ ಬಂದವರೇ. ಇವತ್ತೇನಪ್ಪ ಅಂತಂದರೆ ಬೀಜ. ಇವತ್ತು ಬೀಜ ಅಂತ ಬಂದರೆ ಪ್ರತಿಯೊಬ್ಬ ರೈತರು ಎಚ್ಚರ ವಹಿಸಬೇಕು. ಏನಪ್ಪ ಅಂತಂದರೆ, ಇವತ್ತು ಬೀಜಗಳು ಫಸ್ಟ್ ಹತ್ತಿ ಬೀಜ, ಮೆಣಸಿನ್ಕಾಯಿ ಬೀಜ ಸಸಿ ಹಾಕ್ತೀವಿ. ಯಾಕಪ್ಪ ಬೀಜ ಎಚ್ಚರ ವಹಿಸ್ಬೇಕಂತಂದರೆ, ನಾನಾ ರೀತಿ ಬೀಜಗಳು ಮಾರ್ಕೆಟಲ್ಲಿ ಬರ್ತಾ ಇದೆ. ನಾನಾ ರೀತಿ ಜನಗಳು ಅವರ ಲಾಭಕ್ಕೋಸ್ಕರ ಬೀಜನ ಕೊಡ್ತಾ ಇದ್ದಾರೆ. ಯಾಕಂತ ಕೇಳು, ಇವತ್ತು ಬೀಜನ ನಾವು ಯಾವ ಥರ ತರಬೇಕಂತಂದರೆ, ಕೆಲವೊಬ್ರು ಹೇಳ್ತಾ ಇದ್ರು ಹೋದ ಸಲ ಪಕ್ಕದ ರಾಷ್ಟ್ರಕ್ಕೆ ಹೋಗಿ, ಪಕ್ಕದ ರಾಜ್ಯಕ್ಕೆ ಹೋಗಿ, ಪಕ್ಕದ ಡಿಸ್ಟ್ರಿಕ್ಗೆ ಹೋಗಿ ತಂದರು, ಹಾಕಿದ್ರು, ಬಂತು ಹೋಯ್ತು ಅಂತಂತ ಇದ್ರು. ಆ ಥರದ್ದೆಲ್ಲ ಮಾಡಬೇಡಿ. ಇವತ್ತು ನಿಮ್ಮ ಊರ ಪಕ್ಕದ ತಾಲೂಕು, ನಿಮ್ಮ ಡಿಸ್ಟಿಕ್ಗಳಲ್ಲಿ ಹೋಗಿ, ನೀವು ಅಂಗಡಿಗಳಿಗೆ ಹೋಗಿ ಒಳ್ಳೆ ಬೀಜ, ಇವತ್ತು 50-100 ರೂಪಾಯಿಗೆ ಯಾರು ಶಾಣತನ ಮಾಡಬೇಡ್ರಿ. ಅದ್ಭುತವಾದಂಥ ಒಂದು ಒಳ್ಳೆ ಬೀಜ. ಆ ಬೀಜ ಯಾರು ಬೆಳೆದ್ರು ಅಂತ ಫೋನ್ ಮಾಡಿ ಆ ಬೀಜದ ಬಗ್ಗೆ ತಿಳ್ಕೊಂಡು, ಆ ಬೀಜದ ಬಗ್ಗೆ ಎನ್ಕ್ವೈರಿ ಮಾಡಿ, ಆ ಬೀಜನ ಆಯ್ಕೆ ಮಾಡಿಕೊಂಡು ವಿತ್ GST ಬಿಲ್, ವಿತ್ ಲಾಟ್ ನಂಬರು ಹಾಕ್ಕೊಂಡು ಎಲ್ಲ ಬೀಜ, ನಾನು ಈ ಬೀಜ ಅಂತ ಹೇಳಲ್ಲ, ನೀವು ಯಾವುದೇ ಒಂದು ಕೃಷಿ ಮಾಡೋಕ್ಕೆ ಬೀಜದನ್ನೇ ಎಲ್ಲ ಬೀಜ, ಕಂಪನಿ ಬೀಜ, ಅದರ ಲಾಟ್ ನಂಬರ್, GST ಬಿಲ್ ತಗೊಂಡು ನೀವು ಬೀಜ ತಂದಿಟ್ಟರೆ ನಿಮ್ಮದು ಬೆಳೆ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ, ನಾವು ಬೀಜದಲ್ಲಿ 50-100 ರೂಪಾಯಿ ಶಾಣೆತನ ಮಾಡಿದರೆ ಟೋಟಲಾಗಿ ಒಂದು ವರ್ಷದ ಬೆಳೆಯನ್ನೇ ಜೀರೋ ಮಾಡ್ಕೋಬೇಕಾಗುತ್ತೆ. ಒಂದು ವರ್ಷ ಬೆಳೆ. ಇವತ್ತು ಎಷ್ಟೋ ಜನ ಸಾಲ ಕಷ್ಟಪಟ್ಟು ದುಡಿದು ಇವತ್ತು ಬೀಜ ತಂದಿಟ್ಟು ಕುಂಟೆ ಹೊಡೆದು ಗೊಬ್ಬರ ಹಾಕಿ ಇವತ್ತು ಬೀಜ ಫೇಲ್ ಆಗಿತ್ತಂದರೆ ಯಾವ ರೈತ ಆದರೂ ಮನಸ್ಸು ಚೂರು ಅನ್ನಿಸ್ತಾರೆ ರೈತ ಬಂದವರೇ. ಆ ಥರ ಮಾಡ್ಕೋಬೇಡ್ರಿ. ಈ ವಿಡಿಯೋನ ಮುಗಿಯವರೆಗೂ ನೋಡಿ. ಯಾಕಂತ ಕೇಳೋ, ನಾನು ರೈತ ಮಿತ್ರ ಗ್ರೂಪ್ ಕ್ರಿಯೇಟ್ ಮಾಡಿದ್ದೆ ನಿಮಗೋಸ್ಕರ, ನಿಮಗೆ ಇಂಚಿಂಚು ಮಾಹಿತಿ ಕೊಡಲಿಕ್ಕೋಸ್ಕರ. ಏನೇ ಡೌಟ್ ಇತ್ತಾ ನೇರವಾಗಿ ನನ್ನ ನಂಬರ್ ಮೇಲೆ ಇದೆ, ಅದಕ್ಕೆ ಕಾಲ್ ಮಾಡಿ. ನಿಮಗೆ ಏನೇ ಡೌಟ್ ಇದ್ದರೆ ನಾನು ಕೂಡ ಮಾತಾಡ್ರಿ. ನಾನು ಬಿಜಿ ಇದ್ದರೆ ಮತ್ತೆ ರಿಟರ್ನ್ ಕಾಲ್ ಮಾಡ್ತೀನಿ, ನಿಮಗೆ ಉಚಿತವಾಗಿ ಮಾಹಿತಿ ನೀಡ್ತೀನಿ. ರೈತ ಬಾಂಧವರೇ, ಬೀಜದಲ್ಲಿ ಎಚ್ಚರ ವಹಿಸಿ. ಒಂದು ಸಲ ನಾವು ಫೇಲ್ ಆದರೆ, ಎಷ್ಟೋ ರೈತರು ಹೇಳ್ತಾ ಇದ್ರು ಬೇರೆಯವ್ರು ಅಲ್ಲಿ ತಂದರು ಇಲ್ಲಿ ತಂದರು, ಅವ್ರು ಚಲೋ ಬೆಳೆದ್ರು, ಕೆಲವೊಂದು ಬೀಜ ಫೇಲ್ ಆದವು. ಆ ಥರ ಮಾಡ್ಕೋಬೇಡಿ. ಒರಿಜಿನಲ್ ಬೀಜ ತಂಬಲ್ಲಿ, GST ಬಿಲ್ ತೊಗೊಳ್ಳಿ, ಲಾಟ್ ನಂಬರ್ ಹಾಕ್ಸ್ಕೊಳ್ಳಿ. ಆವಾಗ ನೀವು ಬೀಜನ ಇಡಿ, 100% ಪಾಸ್ ಆಗುತ್ತೆ ರೈತ ಬಂದವರೇ. ಇದೇ ಥರ ನಾನು ಕೆಲವೊಂದು ಇನ್ನೂ ನಿಮಗೆ ವಿಡಿಯೋಗಳನ್ನು ಮುಂದೆ ಮಾಡ್ತಾಯಿದ್ದೀನಿ. ಸಣ್ಣ ಕಿಕ್ಕಪುಟ್ಟ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ವಿಡಿಯೋನ ನೋಡಿ, ಏನೇ ಡೌಟ್ ಇದ್ದರೂ ನನಗೆ ಫೋನ್ ಮಾಡಿ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. ಈ ಗ್ರೂಪ್ ಇರೋದು ನಿಮಗೋಸ್ಕರ, ನಿಮ್ಮ ಸೇವೆಗೋಸ್ಕರ ರೈತ ಬಾಂಧವರೇ. ರೈತ ಮಿತ್ರ ಅಂತ ನಾವು ಹೆಸರಿಟ್ಬಿಟ್ಟಿದ್ದೀವಿ. ರೈತ ಮಿತ್ರ ಏನಾದರೂ ನಮ್ಮ ಸ್ನೇಹಿತರು. ಅದ್ರಗೋಸ್ಕರ ನಮಗೆ ಗೊತ್ತಿದ್ದ ಮಾಹಿತಿಯನ್ನು ನಾವು ನಿಮಗೆ ಶೇರ್ ಮಾಡ್ತೀವಿ. ನೀವು ಇದನ್ನು ಪೂರ್ತಿಯಾಗಿ ನೋಡಿ, ಮುಂದೆ ಎಚ್ಚರ ವಹಿಸಿ ಸ್ನೇಹಿತರೆ. ಒಂದು ಸಲ ನಾವು ಬೀಜದಿಂದ ಎಚ್ಚರ ತಪ್ಪಿದರೆ ಒಂದು ವರ್ಷ ಜೀರೋ ಆಗಬೇಕಾಗುತ್ತೆ ರೈತ ಬಂದವರೇ. ಆ ಥರ ಅನಾಹುತ ಮಾಡ್ಕೋಬೇಡಿ. ಧನ್ಯವಾದಗಳು ಎಲ್ಲ ರೈತ ಬಂದವರಿಗೆ. ಥ್ಯಾಂಕ್ ಯು.